ಮಲೆನಾಡಿನಲ್ಲಿದ್ದರೂ ಕೂಡ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಒಂದೇ ಒಂದು ಬಾವಿಯನ್ನ 60 ಕುಟುಂಬಗಳು ನಂಬಿದ್ದಾವೆ. ಪ್ರತಿನಿತ್ಯ ನೀರಿಗಾಗಿ 60 ಕುಟುಂಬಗಳು ಪರಿತಪಿಸುವಂತಾಗಿದೆ. ಚಿಕ್ಕಮಗಳೂರಿನ ಕಳಸಾದ ಕುಂಬಳಡಿಕೆ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆ ಬಹಿಷ್ಕಾರ ಮಾಡ್ತೀವಿ, ಪ್ರತಿ ಸಲ ಈ ಸಮಸ್ಯೆ ಆಗುತ್ತೆ, ಇದಕ್ಕೊಂದು ಸೂಕ್ತ ನಿರ್ಧಾರ ಆಗಿರಬಹುದು, ಇದಕ್ಕೊಂದು ಸೂಕ್ತ ಕ್ರಮ ಆಗಿರಬಹುದು, ತಗೊಳ್ತಾ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು. ನಮಗೆ ನೀರಿನ ಬರವನ್ನ ನೀಗಿಸುವ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಒಂದು ಬಾವಿ ಇದೆಯಂತೆ, 60 ಕುಟುಂಬಗಳು ಆ ಬಾವಿಯ ನೀರನ್ನ ಆಧಾರ ಮಾಡಿವೆ. ಸರ್, ನಾವು ನೋಡಿ 5-6 ವರ್ಷ ಆಯ್ತು ಇಲ್ಲಿ ಬಂದಿದ್ದು. ಯಾವ ಅಧಿಕಾರಿಗಳಾಗ್ಲಿ, ಇಲ್ಲಿ ಪಂಚಾಯತಿ ಮೆಂಬರ್ಗಳಾಗ್ಲಿ ಯಾರು ಕೂಡ ಇಲ್ಲಿ ಬರೋದಿಲ್ಲ ಸರ್. ನಾವು ಫ್ರೆಶ್ನವ್ರ ಹತ್ರ ಏನಾದ್ರು ಮಾತಾಡ್ಲಿಕ್ಕೆ ಹೋದ್ರೆ, ನೀವು ಫ್ರೆಶ್ಗೆಲ್ಲ ನೀವು ಇದು ಕೊಡಕ್ ಹೋಗ್ತೀರಾ, ಅವ್ರು ಬಂದು ನಿಮಗೆ ಏನ್ ಮಾಡ್ತಾರೆ, ನೀವು ಹಾಗೆಲ್ಲ ಪಬ್ಲಿಕ್ ಮಾಡಬೇಡಿ, ನಾವೆಲ್ಲ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಮ್ಮ ಹತ್ರ ವೋಟಿನ ಟೈಮ್ ಬಂದಾಗ ವೋಟ್ ಕೇಳ್ತಾರೆ ಸರ್. ನೋಡಿ, ಅವ್ರ ಮಕ್ಕಕ್ಕೆ ಇದೇ ನೀರ ನಮಗೆ ಕುಡಿಲಿಕ್ಕೆ. ಎಲ್ಲೋಗಿದ್ದಾರೆ ಸರ್ ಅಧಿಕಾರಿಗಳು? ಕಣ್ ಮುಚ್ಕೊಂಡು ಮನೇಲಿ ಮಲಗಿದಾರ? ವರ್ಷದಿಂದ ಇಲ್ಲಿದ್ದೀರಿ ನೀವು? ಹೌದು ಸರ್. ಪ್ರತಿ ವರ್ಷ ಎಲ್ಲರಿಗೂ ಇಲ್ಲಿಂದಾನೇ ನೀರು ಹೋಗ್ಬೇಕು? ಹೌದು ಸರ್. ಒಂದೇ ಒಂದು ಬಾವಿ ಇದೆ ಸರ್, 60 ಕುಟುಂಬಕ್ಕೆ ಒಂದು ಬಾವಿ ಇದೆ. ಆ ಬಾವಿಲಿ ಬೇಸಿಗೆ ಕಾಲ ಬಂತು ಅಂದ್ರೆ ನೀರ್ ಹಿಂಗ್ ಹೋಗುತ್ತೆ. ಇಲ್ಲಿ ಒಳಗ್ ಬರ್ಬೇಕು, ಇಲ್ಲಿಂದ 3/4 ಕಿಲೋಮೀಟರ್ ಗುಡ್ಡ ಹತ್ಕೊಂಡು ನಾವು ನೀರಿಗೆ ಹೋಗ್ಬೇಕು ಹೊತ್ಕೊಂಡು. ಯಾವ ತರ ಸರ್ ನಾವು ಜೀವನ ಮಾಡೋದು? ಇದೇ ನೀರನ್ನ ನಾವು ಕುಡಿಬೇಕು ಸರ್. ಆರೋಗ್ಯ ಸರಿ ಇಲ್ಲ, ಮಕ್ಳಿಗೆ ಆರಾಮಿಲ್ಲ, ಅಕಸ್ಮಾತ್ ಆಗಿ ಏನಾದ್ರು ಆದ್ರೆ. ನಮ್ದು 60 ಮನೆ ಇದೆ. 60 ಮನೆಗೂ ನೀರಿಲ್ಲ. 60 ಮನೆಗೆ ಒಂದು ಬಾವಿಯಿಂದ ನೀರು ನಾವು ತಗೊಂಡು ಹೋಗಿದ್ರೆ ನಾವು 10 ಗಂಟೆ ರಾತ್ರಿ ಆಗ್ತದೆ ನೀರೆಲ್ಲ ತಗೊಂಡು ಹೋಗೋದಿಗೆ. ಓಟ್ ಕೇಳಕ್ ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮ ಹತ್ರ ನಮ್ಗೆ ಯಾರು ಸಹಾಯ ಎಷ್ಟು ತನಕ ಮಾಡಿಲ್ಲ. ಮನೆ ಮಾಡಿ ಕೊಟ್ಟಿಲ್ಲ. ಮನೆ ಬೇಡ, ಕುಡಿಯಕ್ಕೆ ನೀರಿಲ್ಲ, ನಮ್ಗೆ ಕರೆಂಟ್ ಇಲ್ಲ, ಮತ್ತೆ ಬಾತ್ರೂಮ್ ಬಚ್ಚಲು ಎಂತ ಇಲ್ಲ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಯಾರ ಹತ್ರ ಹೇಳೋದಂತ ನಮ್ಗೆ ತಲೆ ಬಿಸಿ ಆಗ್ತದೆ. ಹೇಳಿದ್ರೇನು ಕೇಳೋರಿಲ್ಲ ಇಲ್ಲಿ. ಈಗ ಆಲ್ರೆಡಿ ಗ್ರಾಮ ಪಂಚಾಯತಿಯಿಂದ ಬೋರ್ವೆಲ್ ಎಲ್ಲ ತೆಗ್ದಿದ್ದಾರೆ ಅಂತ ಹೇಳ್ತೀರಾ? ಹೌದು ಸರ್. ನಿಮ್ಗೆ ಯಾಕೆ ನೀರ್ ಕೊಡ್ಲಿಲ್ಲ ಅವ್ರು? ನಮ್ಗೆ ಕೊಡ್ತಾ ಇಲ್ಲ ಅದ್ರಲ್ಲಿ ನೀರು. ನಾವು ಹೊರ್ತಾ ಇದೀವಿ, ಅವ್ರ ಕಣ್ಣಲ್ಲಿ ನೋಡಿದ್ರೆ ನಮ್ಗೆ ನೀರ್ ಕೊಡ್ತಿಲ್ಲ. ಮೇಲೆ ಸೈಟ್ ಅವ್ರಿಗೆ ಕೊಡ್ತಿದ್ದಾರೆ. ಅಲ್ಲಿ ಒಂದೇ ಮನೆ ಇರೋದು ಸರ್, ಅವರಿಗೆ ಮಾತ್ರ ನೀರು. ಒಂದು ಮನೆಗೆ ನೀರ್ ಕೊಡ್ತಿದ್ದಾರೆ. ನಮ್ಗೆ 60 ಮನೆಗೆ ಒಂದು ನಲ್ಲಿ ಹಾಕಿಲ್ಲ. ಇಲ್ಲಿಗ ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿಲ್ಲ. ನಾವು ಹೇಳಿದ್ವಿ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ನೀಡ್ತಾರೆ. ಮಹಾರುದ್ರ, ಮಲೆನಾಡಿನಲ್ಲೇ ಇಂಥ ಪರಿಸ್ಥಿತಿ ಅಂತ ಆದ್ರೆ ಉತ್ತರ ಕರ್ನಾಟಕದ ಬರ ಇರುವಂತಹ ಪ್ರದೇಶದಲ್ಲಿ ಇನ್ನು ಹೇಗಿರಬೇಡ ಪರಿಸ್ಥಿತಿ? ಇಲ್ಲಿ ಯಾಕೆ ಕ್ರಮ ಆಗ್ತಾ ಇಲ್ಲ? ಇಲ್ಲಿ ಸೂಕ್ತ ವ್ಯವಸ್ಥೆನ ಯಾಕೆ ಮಾಡಿಕೊಡ್ತಾ ಇಲ್ಲ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳಾಗಿರಬಹುದು? ಹೌದು ಸಭಾ, ಏನಂದ್ರೆ ಈಗ ಬಿರು ಬೇಸಿಗೆ ಬೇರೆ, ಅದರಲ್ಲೂ ಕೂಡ ಹೇಳಿ ಕೇಳಿ ಇದು ಅಪ್ಪಟ ಮಲೆನಾಡು. ಯಾಕೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕುಂಬಳಕೆ ಒಂದು ಗ್ರಾಮ ಇದು ಒಂದು ಪುಟ್ಟ ಗ್ರಾಮ ಆದ್ರೂ ಕೂಡ ಇದು ಒಂದು ಸೌಂದರ್ಯದಿಂದಲೂ ಅತಿ ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವ ಕೂಡ ತಾಣವೂ ಕೂಡ ಹೌದು. ಈ ಗ್ರಾಮವನ್ನ ಮೇಲಿಂದ ನೋಡಿದ್ರೆ ಅಷ್ಟು ಸೌಂದರ್ಯ ರಾಶಿ ಒಂದು ಕಾಣ ಸಿಗುವಂಥದ್ದು. ಆದ್ರೆ ಈ ಜನರ ಪರಿಸ್ಥಿತಿ ಮಾತ್ರ ಯಾವ ಶತ್ರುಗೂ ಬೇಡ ಅನ್ನುವ ಒಂದು ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಕಾರಣ ಒಂದು ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಧೋರಣೆ. ಈಗಾಗಲೇ ಏನಂದ್ರೆ ಕಳಸಾ ಭಾಗದಲ್ಲಿ 2019ರಲ್ಲಿ ಏನು ಮಳೆಗಾಲದಲ್ಲಿ ವಿಪರೀತ ಮಳೆ ಆಯಿತು. ಆ ಸಂದರ್ಭದಲ್ಲಿ ಜಮೀನು ಮತ್ತು ಮನೆಯನ್ನ ಕಳೆದುಕೊಂಡ ರೈತರಿಗೆ ನಿವೇಶನವನ್ನ ಕೊಟ್ಟರು. ಹಾಗೆ ಕಳಸಾದ ಕೆಲವು ಜನರಿಗೂ ಕೂಡ ಒಂದು 60 ಕುಟುಂಬಗಳಿಗೆ ಇಲ್ಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಆದ್ರೆ ಸೈಟ್ ಮಾತ್ರ ಒಂದು ಫಾರ್ಮೇಟ್ ಮಾಡಿದ್ದಾರೆ. ಈಗ ಮನೆಯನ್ನ ಅವರು ಗುಡಿಸಲು ನಿರ್ಮಿಸಿಕೊಂಡು ಇಲ್ಲಿ ಜೀವನವನ್ನ ಮಾಡ್ತಾರೆ. ಆದ್ರೆ ಇವರಿಗೆ ಮೂಲಭೂತ ಸಮಸ್ಯೆ ಆದಂತ ನೀರು ಏನಂದ್ರೆ ಇವರಿಗೆ ಇಲ್ಲ. ನೀರು ಏನಂದ್ರೆ 1/4 ಕಿಲೋಮೀಟರ್ ಹೋಗಿ ಹೊಳೆಯಿಂದಲೇ ನೀರು ತರಬೇಕು. ಇಲ್ಲ ಅಂದ್ರೆ ಅಲ್ಲಿ ಒಂದು ಸಣ್ಣ ಹಳ್ಳ ಇದೆ. ಆ ಹಳ್ಳ ಬೇಸಿಗೆ ಕಾಲದಲ್ಲಿ ಒಂದು ಕೆಂಪು ಮಿಶ್ರಿತ ನೀರು ಕೂಡ ಅಲ್ಲಿ ಇರ್ತದೆ. ಅದೇ ನೀರನ್ನೇ ಇವರು ಸ್ನಾನಕ್ಕೆ ಮತ್ತು ಅಡುಗೆಗೂ ಕೂಡ ಯೂಸ್ ಮಾಡ್ಕೊಳ್ಳುವ ಒಂದು ಪರಿಸ್ಥಿತಿ ಎದುರಾಗಲಿ. ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇವರಿಗೆ ಏನಂದ್ರೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಯಾವುದೇ ಕೂಡ ಮನವಿಯನ್ನು ಇವರಿಗೆ ಸ್ಪಂದಿಸಿಲ್ಲ ಅಂತಲೇ ಹೇಳ್ಬೋದು. ಈಗಾಗಲೇ ಏನಂದ್ರೆ ಈಗ ಬೇಸಿಗೆ ಆಗಿರೋದ್ರಿಂದ ಒಂದು ಬಾವಿ ಇದೆ, ಆ ಬಾವಿ ಕೂಡ ಬತ್ತಿ ಹೋಗಿದೆ. ಆದ್ರೆ ಅದರಲ್ಲಿ ನೀರಿಲ್ಲ. ಒಂದು ನಲ್ಲಿಯನ್ನ ಸರ್ಕಾರ ತೆಗೆಸಿಕೊಟ್ಟಿದೆ, ಆದ್ರೆ ಪ್ರಭಾವಿಗಳು ಅಲ್ಲಿ ಆ ನಲ್ಲಿಯಿಂದ ನೀರು ಬಿಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಸಭಾ. ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.